ಹಲೋ ನಮಸ್ಕಾರ. ರಾಜ್ಯದಲ್ಲಿ ಮತ್ತೊಂದು ಅಣುವಿದ್ಯುತ್ ಸ್ಥಾವರ ಆರಂಭಕ್ಕೆ ಈಗಾಗಲೇ ಸಿದ್ಧತೆ ನಡೆದಿದೆ ಎನ್ನುವ ಮಾಧ್ಯಮಗಳಲ್ಲಿ ವರದಿ ಬರ್ತದೆ. ಇದೇ ಮಧ್ಯೆ ಕೊಪ್ಪಳ ಜಿಲ್ಲಾಡಳಿತವು ಕೊಪ್ಪಳ ಜಿಲ್ಲಾಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ತಹಸೀಲ್ದಾರರಿಗೆ ಅಣುವಿದ್ಯುತ್ ಸ್ಥಾವರಕ್ಕೆ ಬೇಕಾಗುವಷ್ಟು ಭೂಮಿಯನ್ನು ಸರ್ವೆ ಮಾಡಿರಿ ಅನ್ನುವಂಥ ಸಮೀಕ್ಷೆ ನೀಡಿತು. ಈ ಕಾರಣಕ್ಕಾಗಿ ಈಗಾಗಲೇ ಕೊಪ್ಪಳ ತಾಲೂಕಿನ ಅರಸಿನಕೇರಿ ಬಳಿ ಒಂದು 1200 ಎಕರೆ ಪ್ರದೇಶದಲ್ಲಿ ಅಣುಸ್ಥಾವರ ವಿದ್ಯುತ್ತಕ್ಕೆ ಈಗಾಗಲೇ ಸರ್ವೆಯನ್ನು ಮಾಡಿದರು. ಆದರೆ ಅಲ್ಲಿ ಜನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಆ ವಿರೋಧದ ಮಧ್ಯೆಯೂ ಇನ್ನೊಂದು ಕಡೆ ಗಂಗಾವತಿ ವ್ಯಾಪ್ತಿಯ ಗಂಗಾವತಿ ತಾಲೂಕಿನಲ್ಲಿರುವಂಥ ಹಿರೇಬೆಣಕಲ್ ಬಳಿ ಮತ್ತೆ ಅಣುವಿದ್ಯುತ್ ಸ್ಥಾವರಕ್ಕೆ ಸಮೀಕ್ಷೆ ನಡೆದಿದೆ ಅನ್ನುವಂಥ ಇದಿದೆ ಮತ್ತು ಈ ಕುರಿತು ಈಗಾಗಲೇ ಅದನ್ನು ವರದಿ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದೆ ಅಂತೇಳಿದರೆ, ಇದು ಪ್ರಾಗೈತಿಹಾಸಿಕ ಇತಿಹಾಸ ಹೊಂದಿರುವಂಥ ಒಂದು ಮಹತ್ವವಾದ ಸ್ಥಳ. ಇದು ಸುಮಾರು 3000 ವರ್ಷಗಳ ಹಿಂದೆ ಇಲ್ಲಿ ಮಾನವ ನೆಲೆ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಸುಮಾರು 1000ಕ್ಕೂ ಅಧಿಕ ಶಿಲಾಗೋರಿಗಳಿರುವಂಥ ಒಂದು ಸ್ಥಳ. ಇದು ಒಂದು ವಿಶ್ವದ ಅದ್ಭುತ ಪಟ್ಟಿಗಳಲ್ಲಿ ಸೇರಬೇಕಾಗಿರುವಂಥ ಒಂದು ಮಹತ್ವದ ಸ್ಥಳ ಅಂತ. ಜೊತೆಗೆ ಇಲ್ಲಿರುವಂಥ ಕಲಾಸರೆಗಳು ಮತ್ತು ಇಲ್ಲಿರುವಂಥ ಗುಹಾ ಚಿತ್ರಗಳು ಸಹ ಜನರನ್ನು ತನ್ನ ಇತಿಹಾಸ ಪುಟಗಳನ್ನು ತೆರೆದುಕೊಳ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಇದನ್ನು ಸ್ಥಳೀಯರು ಮೌರ್ಯರ ತಟ್ಟಿ ಅಂತ ಹೇಳ್ತಾರೆ. ಇನ್ನು ಅಶೋಕ ಮೌರ್ಯಕ್ಕಿಂತ ಮೊದಲು ಇಲ್ಲಿ ಜನ ವಾಸತಿ ಇರೋಕ್ಕಾಗಿ ಅದನ್ನು ಮೌರ್ಯರು ಅನ್ನುವಂಥ ಆಡುಭಾಷೆಯಲ್ಲಿ ಹೇಳಿಕೊಂಡು ಇಲ್ಲಿ ಮೌರ್ಯರ ಮನೆಗಳು ಅನ್ನುವಂಥ ಮಾತುಗಳು ಸಹ ಕೇಳಿಬರ್ತೇವೆ. ಇದು ಒಂದಿಷ್ಟು ಹಿರೇಬೆಣಕಲ್ಲಿಂದ ಸ್ವಲ್ಪ 6 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಸ್ಥಳಕ್ಕೆ ಒಂದಿಷ್ಟು ಮೂಲಭೂತ ಸೌಲಭ್ಯಗಳು ಒಂದು ಕಡೆಯಾಗಿದ್ದರೆ ಮತ್ತು ಜಿಲ್ಲಾಡಳಿತ ಇದನ್ನು 2019ರಲ್ಲಿ ವಿಶ್ವ ಪರಂಪರಾ ಪಟ್ಟಿಗೆ ಸೇರಿಸಬೇಕು ಅನ್ನುವಂಥ ಸ್ಥಳ ಇದೆ. ಈಗಾಗಲೇ ಆನೆಗುಂದಿ ಭಾಗವನ್ನು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿದೆ. ಅದಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶದಲ್ಲಿ ಇದು ವಿಶ್ವ ಪರಂಪರೆ ಪಟ್ಟಿಗೆ ಸೇರುವ ಎಲ್ಲ ಸಿದ್ಧತೆಗಳು ನಡೆದಿವೆ. ಜೊತೆಗೆ ಇದು ವಿಶ್ವದ ಅದ್ಭುತಗಳಲ್ಲಿ ಒಂದಾಗುವಂಥ ಎಲ್ಲ ಸ್ಥಳಗಳು ಇವೆ. ಇಂಥ ಒಂದು ಸ್ಥಳಕ್ಕೆ ಮೂಲಭೂತ ಸೌಲಭ್ಯಗೊಳಿಸಿ ಅದನ್ನು ಅಭಿವೃದ್ಧಿಪಡಿಸಬೇಕಾದಂಥ ಸ್ಥಿತಿಯಲ್ಲಿ ಈಗ ಅದೇ ಸ್ಥಳದ ಅಕ್ಕಪಕ್ಕದಲ್ಲಿ ಅಣುವಿದ್ಯುತ್ ಸ್ಥಾವರ ಆರಂಭವಾಗ್ತದೆ ಅನ್ನುವಂಥ ಆತಂಕ ಉಂಟಾಗಿದೆ. ಈ ಕುರಿತು ಗಂಗಾವತಿ ತಹಸೀಲ್ದಾರರು ಈಗಾಗಲೇ ಸರ್ಕಾರಕ್ಕೆ ವರದಿ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಅದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಏನು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದ HR ಶ್ರೀನಾಥ್ ಅವರು ಹೇಳೋದು, ಈ ಭಾಗದಲ್ಲಿ ಈಗಾಗಲೇ ಅರಸಿನಕೇರಿಯಲ್ಲಿ ತೀವ್ರ ವಿರೋಧ ನಂತರ ಈ ಭಾಗದಲ್ಲಿ ಒಂದು ವರದಿ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈ ವರದಿಗೆ ನಾವು ತೀವ್ರ ವಿರೋಧ ಪಡಿಸಿದೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಕುರಿತು ಏನಾದರೂ ಅಣುವಿದ್ಯುತ್ ಸ್ಥಾವರಕ್ಕೆ ಈ ಪ್ರದೇಶವನ್ನು ಆಯ್ಕೆ ಮಾಡಿದರೆ ಅದಕ್ಕೆ ಭಾರಿ ವಿರೋಧ ವ್ಯಕ್ತ ಮಾಡ್ತೀವಿ ಮತ್ತು ಇದು ಸಮೀಕ್ಷೆಯನ್ನು ಕೈ ಬಿಡಬೇಕು ಮತ್ತು ಇಲ್ಲಿ ಅಣುವಿದ್ಯುತ್ ಸ್ಥಾವರ ಬೇಡ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅದನ್ನು ತೀವ್ರ ವಿರೋಧ ಮಾಡಿ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಣುಸ್ಥಾವರ ಒಂದು ಪ್ಲಾಂಟನ್ನು ಇವತ್ತು ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯಲ್ಲಿ ಅನೇಕ ಕಡೆ ಜಾಗವನ್ನು ಹುಡುಕ್ತಾ ಇದ್ದಾರೆ. ಅದು ಮುಖ್ಯವಾಗಿ ಅರಸಿನಕೇರಿ ಗ್ರಾಮದಲ್ಲಿ ಈಗಾಗಲೇ ಅಲ್ಲಿ ಸರ್ವೆ ಮಾಡೋಕ್ಕೆ ಹೋದರೆ ಅಲ್ಲಿ ಪರಿಸರವಾದಿಗಳು, ರೈತರು ಎಲ್ಲರೂ ಸೇರಿಕೊಂಡು ಮತ್ತು ನಾವು ಅವ್ರ ಜೊತೆ ಕೈ ಜೋಡಿಸಿ ಕರುಣಾ ಸಂಖ್ಯೆಯವರು ಅಲ್ಲಿ ನಾವು ಹೋರಾಟವನ್ನು ಮಾಡಿ ಅಲ್ಲಿ ನಿಲ್ಲಿಸಿದ್ವಿ. ಇದು ರಾತ್ರೋರಾತ್ರಿ ಒಂದು 2-3 ದಿವಸದಿಂದ ಇದು ಗುಪ್ತವಾಗಿ ನಮ್ಮ ಭಾಗದ ಹಿರೇಬೆಣಕಲ್, ಚಿಕ್ಕಬೆಣಕಲ್ ಮತ್ತು ಮುಕ್ಕುಂಪಿ ಆ ಭಾಗದ ಗುಡ್ಡಗಾಡು ಪ್ರದೇಶದಲ್ಲಿ 2000 ಎಕರೆಯನ್ನು ಸೀಕ್ರೆಟಾಗಿ ಸರ್ವೆ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ರವಾನೆಯನ್ನು ಮಾಡಿದ್ದಾರೆ. ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಗೆ ಇದು ಹಸ್ತಾಂತರ ಮಾಡಬೇಕಂತೇಳಿ ಈಗ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಇದಕ್ಕೆ ನಾನು ವೈಯಕ್ತಿಕವಾಗಿ ಖಂಡಿಸ್ತೇನೆ. ಯಾಕಂದರೆ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆದವರು, ಅವ್ರಿಗೆ ಗೊತ್ತಿದೆ ಇವತ್ತು ಆ ಭಾಗದಲ್ಲಿ ಇರ್ತಕ್ಕಂಥದ್ದು ಭಾಳ ಫರ್ಟೈಲ್ ಲ್ಯಾಂಡ್ಸ್, ಅಂದರೆ ರೈತರ ಒಳ್ಳೆ ಬೆಳೆ ಕೊಡ್ತಕ್ಕಂಥ ಭೂಮಿಗಳು ಅಲ್ಲಿ ಬೆಣಕಲ್ ಮತ್ತು ಆ ಭಾಗದಲ್ಲಿ. ಅದೇ ಥರ ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಇವತ್ತು 2 ಯುನೆಸ್ಕೋ ಸೈಟ್ಗಳು ಕೂಡ್ತಕ್ಕಂಥ ಪ್ರದೇಶಗಳು. ಒಂದು ಹಂಪಿ ಮತ್ತು ಇನ್ನೊಂದು ಮೌರ್ಯರ ಬೆಟ್ಟ ಈಗಾಗಲೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ರೆಕಮೆಂಡ್ ಆಗಿ ಹೋಗಿದೆ. ಸೊ ಇಂಥ ಒಂದು ಪ್ರಾಮುಖ್ಯ ಇದೊಂದು ಸ್ಥಳವನ್ನು ಇವತ್ತು ಏಕಾಏಕಿ ರಾತ್ರೋರಾತ್ರಿ ಅವರು ಕಳಿಸ್ತಾ ಇದ್ದಾರೆ ಅಂದರೆ ಇದು ಭಾಳ
ದುಃಖವಾದಂಥ ಪರಿಸ್ಥಿತಿ. ಮತ್ತು ಇವತ್ತು ಕಾರವಾರದಲ್ಲಿ ಇವತ್ತು ರೈತರು ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಅವ್ರು ಬಿಟ್ಬಿಟ್ಟು ಅವ್ರ ಭೂಮಿಗಳು ಹೋಗಿರ್ಬೋದು ಕಾರವಾರದಲ್ಲಿ, ಆದರೆ ಕೂಡ ಅಲ್ಲಿರ್ತಕ್ಕಂಥ ಕುಟುಂಬಗಳು ಈಗೂ ಆರೋಗ್ಯ ಇದರಿಂದ ಅವರು ಆ ಪರಿಣಾಮ ಈಗೂ ಅನುಭವಿಸ್ತಾ ಇದ್ದಾರೆ ಕಾರವಾರದಲ್ಲಿ. ಅದರಿಂದ ಅದು ಮತ್ತೆ ನಮ್ಮ ಈ ಭಾಗದ ಜನರಿಗೆ, ಯಾಕಂದ್ರೆ ಮುಂದಿನ ಪೀಳಿಗೆ ಕೂಡ ಅದು ಕ್ಯಾನ್ಸರ್ಗಳು ಮತ್ತು ಕಿಡ್ನಿ ಸಮಸ್ಯೆ ವೈಫಲ್ಯ ಬರೋದು, ಸ್ಕಿನ್ ಕ್ಯಾನ್ಸರ್ ಬರ್ತಕ್ಕಂಥದ್ದು, ಇವೆಲ್ಲ ಈ ನ್ಯೂಕ್ಲಿಯರ್ ರೇಡಿಯೇಷನಿಂದ ಇವತ್ತು ಆಗ್ತಕ್ಕಂಥದ್ದು. ಇದು ತಕ್ಷಣ ಸರ್ಕಾರ ನಿಂದ್ರಿಸಬೇಕು. ಯಾಕಂದರೆ ಇದು ನಮ್ಮ ಭಾಗದ ಜನರ ಒಂದು ಭವಿಷ್ಯ ಇದರಲ್ಲಿ ಇದೆ. ಮತ್ತು ನಮ್ಮ ದೇಶದ ಆಸ್ತಿ ಹಂಪಿ ಭಾಗ ಆಗಲಿ, ಇವತ್ತು ಕುಮಾರರಾಮ ಕೋಟೆಗಳಾಗಲಿ, ಮತ್ತು ಎಲ್ಲಿರ್ತಕ್ಕಂಥ ಮೌರ್ಯರ ಬೆಟ್ಟಗಳಾಗಲಿ ಇವತ್ತು ಇಡೀ ಜಗತ್ತಿಗೆ ಪ್ರಸಿದ್ಧವಾದಂಥ ಸ್ಥಳಗಳು. ಅದರಿಂದ ಈ ಸ್ಥಳವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜವಾಬ್ದಾರಿ ಇದೆ. ಅದರಿಂದ ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ನಾನು ಒತ್ತಾಯ ಮಾಡ್ತಿದ್ದೀನಿ, ತಕ್ಷಣ ಇದನ್ನು ಹಿಂಪಡಿಬೇಕು ಈ ಪ್ರಪೋಸಲನ್ನು. ಇಲ್ಲಾಂದರೆ ನಾವು ಆ ಭಾಗದ ಮತ್ತು ಗಂಗಾವತಿ ಕ್ಷೇತ್ರದ ಎಲ್ಲ ವರ್ಗದ ಜನರು, ನಾಯಕರು, ರೈತರು ಸೇರಿಕೊಂಡು ನಾವು ಉಗ್ರ ಹೋರಾಟವನ್ನು ನಾವು ಮಾಡಲಿಕ್ಕೆ ನಾವು ಸಿದ್ಧವಾಗ್ತಿದ್ದೀವಿ. ಮತ್ತು ಇದನ್ನು ಇಮಿಡಿಯೇಟಾಗಿ ಡೆಪ್ಟಿ ಕಮಿಷನರ್ ಅವರು ಈ ಪ್ರಪೋಸಲನ್ನು ವಾಪಸ್ ತೊಗೊಬೇಕು. ಇಲ್ಲಾಂದರೆ ನಾವು ಇನ್ನೂ ಒಂದು ವಾರದಲ್ಲಿ ಬೀದಿಗೆ ಇಳಿದು ನಾವು ಹೋರಾಟವನ್ನು ಮಾಡ್ತೀವಿ. ಈ ಕುರಿತು ಗಂಗಾವತಿ ಶಾಸಕರಾಗುವಂಥ ಗಾಲಿ ಜನರನ್ನು ಕೇಳಿದಾಗ ಈ ಕುರಿತು ಅಧಿಕಾರಿಗಳು ಯಾವುದೇ ಸ್ಪಷ್ಟತೆ ಇಲ್ಲ. ಆದರೆ ಅದನ್ನು ಕುರಿತು ನಾನು ಒಂದಿಷ್ಟು ಇನ್ನೂ ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಒಂದು ಮಾತನಾಡಿಕೊಂಡು ಅಲ್ಲಿ ಆ ಭಾಗದಲ್ಲಿ ಯಾವುದೇ ರೀತಿಯ ಅಣುವಿದ್ಯುತ್ ಸ್ಥಾವರಕ್ಕೆ ಅವಕಾಶ ನೀಡುವುದಿಲ್ಲ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ಸರ್, ಇವತ್ತು ಆ ವಿಷಯದಲ್ಲಿ ನಾನು ರೈತರ ಹತ್ರ ಹೋಗಿ ಮಾತಾಡ್ತಾ ಇದ್ದೇನೆ. ಇವಾಗ ಜಿಲ್ಲಾಧಿಕಾರಿಗಳು ಅವ್ರ ಹತ್ರ ಕೂಡ ಇವಾಗ ನಾನು ಮಾತಾಡಿ ಎಲ್ಲ ವಿಷಯ ನಾನು ತಿಳ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಸರ್, ವಿಷಯ ಏನಂತಂದರೆ ಅದು ಸರ್ವೆ ಆಗ್ತಾ ಇದೆ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಕೆಲವೊಂದು ಅಧಿಕಾರಿಗಳ ಹತ್ರ ನಾನು ಮಾತಾಡಿದಾಗ ಇಲ್ಲ ಸರ್, ಅದು ನಮ್ಮ ದೃಷ್ಟಿಗೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಜಿಲ್ಲಾಧಿಕಾರಿಗಳ ಹತ್ರ ನಾನು ಇವಾಗ ಸ್ಪಷ್ಟನೆ ಪಡ್ಕೊಂಡು ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ನಾನು ತಿಳಿಸ್ತೀನಿ. ಆದರೆ ಇದು ಒಂದು ಕಡೆ ಇದು ಸಮೀಕ್ಷೆ ಆಗಿರ್ಬೋದು, ಅಥವಾ ಇದು ಸರ್ವೆ ಆಗಿರ್ಬೋದು, ಅಥವಾ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯ ಸಮೀಕ್ಷೆ ನೀಡಿದರು. ಆದರೆ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿಕೊಳ್ಳುವಂಥ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿರುವಂಥ ಕೊಪ್ಪಳ ಜಿಲ್ಲೆಗೆ ಒಂದು ಐಡೆಂಟಿಟಿಯನ್ನು ನೀಡ್ತಿರುವಂಥ ಸ್ಥಳದಲ್ಲಿ ಅಣು ವಿದ್ಯುತ್ ಸ್ಥಾವರ ಬಂದು ಈ ಪ್ರದೇಶವಾದ ಇತಿಹಾಸವನ್ನು ಹಾಳು ಮಾಡೋದ್ರ ಜೊತೆಗೆ ಇಲ್ಲಿ ಪರಿಸರಕ್ಕೆ ಹಾನಿಯಾಗ್ತದೆ. ಈ ಕಾರಣಕ್ಕಾಗಿ ನಾವು ಇಲ್ಲಿ ಅಣು ವಿದ್ಯುತ್ ಸ್ಥಾವರ ಬೇಡ ಅನ್ನುವಂಥ ಮಾತು ಕೇಳ್ತಿದ್ದೆ. ಆದರೆ ಅದು ಇನ್ನು ಮುಂದಿನ ಇದು ಆರಂಭಿಕ ಹಂತವಾಗಿದ್ದು, ಆರಂಭ ಹಂತದಲ್ಲೇ ಇಲ್ಲಿಯ ಜನ ಅದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾರೆ. ಈ ವಿರೋಧಕ್ಕೆ ಜನಪ್ರತಿನಿಧಿಗಳು ಸಹ ಸಹಕಾರ ನೀಡಬೇಕು. ಜೊತೆಗೆ ಅವರು ಏನಿದೆ ಅದನ್ನೆಲ್ಲವನ್ನು ಸಹ ಜನರ ಮುಂದೆ ಇಟ್ಟು ಇಲ್ಲಿ ಆ ಜನರ ಅಭಿಪ್ರಾಯ ಸಂಗ್ರಹಿಸಿ ಅಣು ವಿದ್ಯುತ್ ಸ್ಥಾವರಕ್ಕೆ ಮುಂದಾಗಬೇಕು, ಅಥವಾ ಅಣು ವಿದ್ಯುತ್ ಸ್ಥಾವರಕ್ಕೆ ಮಾಡೋದಕ್ಕೆ ಕೈ ಬಿಡಬೇಕು ಅನ್ನುವಂಥ ಅಭಿಪ್ರಾಯ ಕೇಳಿಬರ್ತಾಯಿದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.